ನಾನು ನೋಡಪ್ಪ ಮಾನ್ಯ ರಘು ದೊಡ್ಡೇರಿ ಅವ್ರಿಗೆ ಒಂದು ವಿನಂತಿ ಮಾಡ್ತೀನಿ, ನಿಮಗೆ ಮಾತಾಡೋಕ್ಕೆ ಬರೋದಿದ್ರೆ ಮಾತಾಡಿ. ದುಡ್ಡು ಕೊಟ್ಟು ಕರ್ಕೊಂಡೋದ್ರು, ಕೈ ಹಿಡಿದು ಕರ್ಕೊಂಡೋದ್ರು ಅಂತ ಒಂದು ಹೆಣ್ಣು ಮಗು ಹಗುರವಾಗಿ ಮಾತಾಡಿ ಸರಿಯಲ್ಲ. ಕಾಂಗ್ರೆಸ್ ಮೇಡಮ್ನವರೇ, ಇದು ಯಾವುದೇ ಒಂದು ಸಾಮಾಜಿಕ ಅಥವಾ ಸಾರ್ವಜನಿಕ ಹೋರಾಟ ಅಲ್ಲ. ಹಿಂದೂ ಇದರಲ್ಲಿ ಮುಸ್ಲಿಂನವರು ಪಾಲ್ಗೊಂಡಿದ್ದಾರೆ, ಅಲ್ಲ ಮುಸ್ಲಿಂನವರು ಪಾಲ್ಗೊಂಡಿದ್ದು ಹಿಂದೂ ಸಮಾಜಗಳನ್ನು ನೋಡಿದ್ದೀವಿ, ಹಿಂದೂಗಳು ಪಾಲ್ಗೊಂಡಿದ್ದ ಸಮಾಜನ ನೋಡಿದ್ದೀವಿ. 28 ಜನ ಬಂಧಿಸ್ಬೇಕು, ಅದು ಪೊಲೀಸ್ ಕೆಲಸ, ಇವರು ಸರ್ಕಾರದ ಕೆಲಸ ಅಲ್ಲ. ಕೈಯಲ್ಲಾದರೂ ಹೇಳಿಗಳ ಥರ ಆಡಬಾರ್ದು. ನಾನು ಹೇಳೋದು 28 ಜನ ಅಲ್ಲ, 30 ಜನ ಅಲ್ಲ, 50 ಜನ ಅವರು ಸ್ಪಂದಿಸಲಿ, ಅದು ಇಲಾಖೆಯ ಕರ್ತವ್ಯ, ಅವರ ಪೊಲೀಸ್ ಇಲಾಖೆಯ ಜವಾಬ್ದಾರಿ. ಅದ್ರ ಬಗ್ಗೆ ಹಿಂದೂಗಳಿಲ್ವಾ ನಾನು ಅದ್ರ ಬಗ್ಗೆ ಮಾತಾಡೋದು ಕಿಡಿ. ನಾನು ಪ್ರಶ್ನೆ ಕೇಳಿದ್ದಿಷ್ಟೇ ಕಾಂಗ್ರೆಸ್ನವರಿಗೆ, ವಿಧಾನಸೌಧದಲ್ಲಿ ಪ್ರಧಾನ ವಚನ ಸ್ವೀಕರಿಸುವಾಗ ಪಾಕಿಸ್ತಾನಿಗೆ ಜೈ ಅಂದ್ರೆ ಏನು ಮಾಡ್ರಿ? ಮುಯ್ಯೆಲ್ಲ ಪರ್ಚ್ಕೊಂಡ್ರು ಮಾಡಬೇಡಿ. ಕೇಳಿಸ್ಕೊಳ್ಳಿಲ್ಲ ಸುಮ್ಮನೆ ಕೂತ್ಕೊಳ್ಳಿ. ಅದು ಅಷ್ಟು ತಾಳ್ಮೆ ಇಲ್ಲ ಮೇಡಮ್. ದಿಂದ್ರು ನೀವು ಡಿ ಜೆ ಹೇಳಿ ಕೆ ಜೆ ಹೇಳಿ ಮೇಡಮ್, ನಾನು ಒಂದು ಧರ್ಮದವ್ರನ್ನ ನಾನು ಅಲ್ಲಿಗೆ ಎಳಿತಿದ್ದೀನಿ ಅಂತಲ್ಲ. ಸಮಾಜದಲ್ಲಿ ಶಾಂತಿ ಬೇಕು, ಅವರು ನೆಮ್ಮದಿಯಾಗಿರ್ಬೇಕು, ನಾವು ನೆಮ್ಮದಿ. ಆದರೆ ಮಸೀದಿಯಿಂದ ಕಲ್ಲೆಲ್ಲ ಇಟ್ಟುಕೊಂಡು ಕಲ್ಲೆಲ್ಲ ಹೊಡೆದಿದ್ದಾರೆ ಅಂತಂದ್ರೆ ನೀವು ಪೊಲೀಸ್ನವ್ರು ಏನು ಆ್ಯಕ್ಷನ್ ತಗೊಂಡ್ರೆ ಸರ್ಕಾರಕ್ಕೆ ಏನು ಜವಾಬ್ದಾರಿ ಇತ್ತು ಮೇಡಮ್? ನಾನು ಅಷ್ಟೇ ಕೇಳೋದು. ಇರಲಿ, ಯಾರು ಕಲ್ಲು ಹೊಡೆದಿದ್ರು ತಪ್ಪೆ. ಅವ್ರು ಹೇಳಿದ್ರು ಫಾದಿಕ್ ಪಾಷ ಅವರು ಅಲ್ಲಿ ರಾಯಚೂರಲ್ಲಿ ಹಿಂದೂಗಳೇ ಹೊಡೆದ್ರು, ಅದು ತಪ್ಪೇ ಮೇಡಮ್. ಒಂದು ಸಮಾಜದಲ್ಲಿ ಯಾವನೇ ತಪ್ಪು ಮಾಡಿದ್ರು ಶಿಕ್ಷೆ ಕೊಡಬೇಕು. ಕಾಂಗ್ರೆಸ್ನವರಲ್ಲ, ಮಾತಲ್ಲಿ ಬಾಯೇ ಇಲ್ವಲ್ಲ ಮೇಡಮ್. ಹಿಂದೂಗಳು ಬಿಜೆಪಿನವರು ಅದು ಇನ್ನೊಂದು ಮಾತು ಹೇಳಿದ್ರು, ನಿಮಗೆ ಅಭಿವೃದ್ಧಿ ಮಾಡಿತ್ತು ಸಮಯ, ಅಭಿವೃದ್ಧಿ ಮಾಡಿದ ನಮಗೆ ಅಧಿಕಾರಕ್ಕೆ ಬರೋಕ್ಕಿಲ್ಲ ಅಂತ ಆಗಲ್ಲ ಅಂದರೆ 2 ವರ್ಷ ಅದು ಮತ ಚೋರಿ ಅಂತೇಳಿ ಸಿದ್ದರಾಮಯ್ಯನವ್ರು ಮತ ಚೋರಿ ಅಂತ ಹೇಳಿದ್ರು. ನಿಮಗೆ ಏನು ಅಭಿವೃದ್ಧಿ, ನಿಮ್ಗೆ ಅಧಿಕಾರ ಇರೋದು. ಆಮೇಲೆ ಈ ವಿಚಾರದಲ್ಲಿ ಪ್ರತಾಪ್ ಸಿಂಹ ಹೋಗಿರೋದು ಏನ್ ಆಗಿದೆ ಅಂತ ನೋಡ್ಲಿಕ್ಕೆ ಹೋಗಿದ್ರು. ವಾಸ್ತವಾಂಶ ಯಾಕೆ ಹೋಗಬಾರ್ದು? ಮಸೀದಿ ಹೋಗೋದು, ಆಮೇಲೆ ಕಲ್ಲು ಹೊಡೆಯೋದು, 70 ವರ್ಷ ಆದ್ರೂ ಕಾಂಗ್ರೆಸ್ ಸರ್ಕಾರ ಅಧಿಕಾರ ತಂತು ಅಂತ ಹೇಳ್ತಾರೆ. ಈ ರೋಡಲ್ಲಿ ಹೋಗ್ಬೇಡ, ಕಾಂಗ್ರೆಸ್ ನೈತಿಕತೆ ಇದೆ ಮೇಡಮ್. ಯಾವನ್ನ ಹೇಳೋದು ಈ ರೋಡಲ್ಲಿ ಹೋಗ್ಬೇಡ, ಆ ರೋಡಲ್ಲಿ ಹೋಗ್ಬೇಡ ಅಂತ? ಏನಕ್ಕೆ ಹೋಗ್ಬಾರ್ದು? ಹಿಂದೂ ಮುಸ್ಲಿಮಿನ ಪಕ್ಕದಲ್ಲಿಲ್ಲ, ಮಸೀದಿ ದೇವಸ್ಥಾನ ಪಕ್ಕದಲ್ಲಿಲ್ಲ. ಆಯ್ತು ಸರ್, ತಾಳ್ಮೆ. ಮೊನ್ನೆ ನಿಮ್ಮ ಮಿಲಾದ್ ಹಬ್ಬ ಬಹಳ ಅದ್ಭುತವಾಗಿ ನಡೀತು. ಏನು ಗಣಪತಿ ಹಬ್ಬದಲ್ಲ ಯಾಕೆ ಉಂಟಾಗುತ್ತೆ? ಒಪ್ಕೊಳ್ಳಿ, ನಮ್ಮ ಯಾರು ಕೊಡಲ್ಲ. ಬಿಜೆಪಿನವರು, RSSನವರು, BHPನವರು, ಬಜರಂಗದಲ್ನವರು ಅವ್ರು ಕೊಡಲ್ಲ. ಶಾಂತಿಯಾಗಿ ಕೇಳ್ರಿ ನೋಡಿ, ದಾರಿ ಸಿಗಲ್ವಾ ನಮ್ಗೆ? ಸಿಗಲ್ವಾ? ಕಲ್ಲು ಹೊಡಿಬೇಕಾ? ಕಲ್ಲು ಹೊಡೆಯೋದು ಒಪ್ಪಳ ತಾಕತ್ತಿಲ್ಲ. ಆತ್ಮಸಾಕ್ಷಿ ಇಲ್ಲ ಮೇಡಮ್, ಆತ್ಮವಿಶ್ವಾಸ, ಆತ್ಮಸಾಕ್ಷಿ ಇಲ್ಲ. ಆತ್ಮವಂಚನೆ ಮಾಡ್ಕೊಳ್ತಾ ಇದ್ದಾರೆ, ಆತ್ಮವಂಚನೆ ಮಾಡ್ಕೊಳ್ತಾ ಇದ್ದಾರೆ ನೋಡಿ. ಶಾಂತಿ ಬರಲ್ಲ. ಆತ್ಮವಂಚನೆ ಮಾಡ್ಕೊಂಬೇಡಿ. ಈ ದೇಶ ಸಮಾಜ ನಮ್ದು ಅಂತ ಹೇಳಿ ನೀವೇ ಆನ್ಸರ್ ಮಾಡ್ಬೇಕಿದೆ. ಆತ್ಮವಂಚನೆ ಮಾಡ್ಕೋಬೇಡಿ. ದೇಶ ಸಮಾಜ ಒನ್ ಸೆಕೆಂಡ್ ಸರ್, ಡೆಲ್ಲಿಯಲ್ಲಿ ಆಪ್ ಸರ್ಕಾರ ಇದ್ದಾಗ ಇಡಿ ರೈಡ್ ಮಾಡಿದ ಟೈಮಲ್ಲಿ ಒಬ್ಬ ಮುಸ್ಲಿಂ ಕಾರ್ಪೊರೇಟರ್ ಪಕ್ಕದಲ್ಲೇ ಇದ್ದ ಮಸೀದಿಯಲ್ಲಿ ಕಲ್ಲು ತುಂಬಿಸ್ಕೊಂಡು ಆಫೀಸರ್ಸ್ ಮೇಲೆ ಹೊಡಿತಾರೆ. ಇದಕ್ಕೆ ಏನಂತೀರಾ? ಮಸೀದಿಯಲ್ಲಿ ಕಲ್ಲು ಪ್ರಾರ್ಥನಾ ಮಂದಿರ ಹೇಳಿ.
4 ದಿವಸ ಮುಂಚೆ ಮಹಾರಾಷ್ಟ್ರದಲ್ಲಿ 400 kg RDX ಬಂದಿದೆ ಅಂತ ಈ ಇಂಡಿಯಾದಲ್ಲಿ ಅಲ್ಲ, ನಾನ್ ಕೇಳಿದ ಅಂತ concept ಮಾಡಿ. ಕೇಳಿಸ್ಕೊಳ್ಳಿ. ಮಸೀದಿಯಲ್ಲಿ ಕೇಳಿಸ್ಕೊಳ್ಳಿ, ನಾನು ಹೇಳ್ತೀನಿ. ನೀವು ಅದ್ ಕೇಳಿ. RDX ಗೂ RDX ಬಂದಿದೆ ಅಂತ ಯಾರು ಹೇಳಿದ್ದು? ನೀವು ಹಾಕಿರೋ ಸಾದಿಕ್ ಬಾಂಬು. ಭಾಯ್ ಹೇಳಿದ್ದು. ನೀವು ಹಾಕಿರೋ ಬಾಂಬು. ಗಣೇಶ್ ಹೇಳಿದ್ದು. ನೀವು ಹಾಕಿರೋ ಬಾಂಬು. ಸಾದಿಕ್ ಭಾಯ್ ಅಲ್ಲ, ನೀವು ಗಣೇಶ್ ತರ್ಸಿದ್ರಾ? ಹೇಳಿದ್ದು. ನೀವು ಇಡೀ ತರ್ಸಿದ್ರಾ? ಭಾರತ tension ನೀವು ಅಲ್ಲಿ ತರ್ಸಿದ್ರಲ್ರಿ? ಬಂತು. ಆಮೇಲೆ ನಾವು ನೋಡಿದ್ರೆ ಹಾಕಿದ್ವಾ? ಮುಸಲ್ಮಾನ RDX ಹೆಸರು ಯಜಮಾನ್ರು. ಅವನು. ಮೇಡಮ್, ಆಮೇಲೆ RDX ನೋಡಿದ್ರೆ ಯಾರು ಯಜಮಾನ್ರು. ಗಣೇಶ ಅಂತ ಹೆಸರಿತ್ತು ಅವ್ರದ್ದು. ಯಾರು? ಮುಸಲ್ಮಾನಲ್ಲಿ ಇರ್ಲಿಲ್ಲ. ತಿಳ್ಕೊಳ್ಳಿ. ಹಿಡಿದಾರಲ್ಲ, ಈ ನೀವು ಜೈಲಲ್ಲಿ ಹೇಳಿ. ಹಾಕಿದಾರಲ್ಲ. ಅವ್ರು ಹೇಳಿ. ಅಂತ ನೋಡಿ ನಿಮ್ಗೆ ನಮ್ಮ ಭಾರತ ನಿಮ್ಗೆ ಶಾಂತಿಯಾಗಿ ನಿಮ್ಗೆ ಇರ್ಬೇಕು ಶಕ್ತಿ ಅಂತ ಇದ್ರೆ. ಒಂದು ದೊಡ್ಡ ಪಿತ್ತರಿ ನಡೀತಾ ಇದೆ. ಶಕ್ತಿ ಇದ್ರೆ ಇದೆಲ್ಲ ನೋಡಿ ನಮ್ಮ ನಾ- ಮುಸ್ಲಿಮರು ತಪ್ಪು ಮಾಡಿದ್ರು ಇದು ಇವನು ಹೊಡೀರಿ, ಮಂಡ್ಯದ್ದು, ಹೇಳ್ರಿ, ಮದ್ದೂರದ್ದು ಏನು ಗೊತ್ತಾ? ಇವಾಗ ಇಲ್ಲಿ ಬಂದು ಇದು ದೊಡ್ಡ ಒಂದು ಪಿತ್ತೂರಿ ಮುಸಲ್ಮಾನ ಮೇಲೆ ಅಟ್ಯಾಕ್ ಈಗ ಮಾಡಬೇಕು, ಬಂದು ಬೆಳಗ್ಗೆ ಮುಸಲ್ಮಾನ ಕೆಲ್ಸಕ್ಕೆ ಜೈಲಿಗೆ ಹೋಗ್ತಾರೆ, ಹೋಗ್ಬೇಕು, ಸಾಯಂಕಾಲ ಮುಸಲ್ಮಾನರು ಮನೆಗೆ ಶಾಂತಿಯಾಗಿ ಬಂದ್ಬಿಡ್ತಾರೆ. ಇರ್ಬೇಕು ಅಂತ. ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತೀರಾ ಕೊಡಲ್ಲ? ಕೆಲ್ಸಕ್ಕೆ ಹೋಗ್ತಾರೆ ಸರ್, ಗಣೇಶ್ ಸರ್, ಗಣೇಶ್ ಅವರೇ, ಗಣೇಶ್ ಅವರೇ, ಒಂದ್ second. ಯಾವತ್ತು ಮುಸಲ್ಮಾನ ಸಮಾಜ ನಮ್ದು, ದೇಶ ನಮ್ದು, ಒಪ್ಕೊಳ್ಳಿ. ಆತ್ಮವಂಚನೆ ಮಾಡ್ಕೋಬೇಡಿ. ಸಮಾಜ ಈಗ ನಾನು ಕೇಳಿದಕ್ಕೆ ಉತ್ತರ ಕೊಡಿ.